ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ಲೇಟ್ ಮಾಡಲ್ಲ, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಈ ಕುಮಾರಸ್ವಾಮಿ ಅವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಇವತ್ತು. ಅವರ ಕರಾಳ ಮುಖ ಹೇಗೆ, ಅವ್ರ ಇದು ಹೇಗೆ, ಅವ್ರಿಗೆ ಇದ್ದಂಥ ಆರೋಪಗಳು, ಅವ್ರಿಗೆ ರಿವರ್ಸ್ ಏನಾದ್ರು ಪತ್ರಕರ್ತರು ಕ್ವಶನ್ ಕೇಳಕ್ಕೆ ಹೋದ್ರೆ ಹೆಂಗೆ ಜಾರ್ಕೊಂತಾರೆ ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಹೇಳಕ್ಕೆ ಹೋಗ್ತೀನಿ. ಅದನ್ನು ಸ್ವಲ್ಪ ನೋಟ್ ಮಾಡಿಕೊಂಡು ಇವರು ಹಿಂದಿಂದೆ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಹೋಗ್ತೀನಿ. ಈಗ ಇತ್ತೀಚೆಗೆ ಒಬ್ಬರು ಗೊತ್ತಿರ್ಬೋದು, SITಯ ಮುಖ್ಯಸ್ಥರು ಚಂದ್ರಶೇಖರ್ IPS ಅವರು ಏನೋ ಒಂದು ಅವ್ರ ಜಗಳ ಆಗಿತ್ತು. ಅವರೊಂದು ಬರ್ನಾಡ್ ಶಾ ಕೌಂಟರ್ ಅಂದರೆ ಒಂದು ಕೋರ್ಟನ್ನು ಇದು ಮಾಡಿ ಅವರ ಸಹೋದ್ಯೋಗಿಗಳಿಗೆ ಒಂದು ಪತ್ರ ಬರೆದಿದ್ರು. ಇವರೇನು ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ತವರ ಒಂದು ಲೋಕಾಯುಕ್ತ ವಿಚಾರಣೆ ಆದ ತಕ್ಷಣ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವರೇನು ಅವ್ರ ಬಗ್ಗೆ ಒಂದು ಇದು ಮಾಡಿದ್ರಲ್ಲ, ಅದು ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಆ ವಿಚಾರವಾಗಿ ಮತ್ತೊಮ್ಮೆ ಮಾತಾಡೋದಕ್ಕೆ ಹೋಗ್ತೀನಿ. ಅದ್ರ ವಿಚಾರವಾಗಿ ಇಟ್ಕೊಂಡು ಇವರ ಪಕ್ಷದ ಒಂದು ಏನಿದೆ ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿ, ಇನ್ನೂರು ಮಟ್ಟದಲ್ಲಿ ಒಂದು ಕಂಪ್ಲೇಂಟ್ಗಳನ್ನು ಮಾಡೋದು, ಪ್ರತಿಭಟನೆ ಮಾಡಿಸೋದು ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಈ ಥರ ಅನ್ನಬಾರ್ದಿತ್ತು, ಈ ಥರದ್ದು ಯಾವ ಮಟ್ಟಕ್ಕೆ ಈ ಥರ ನಾಯಕರಿಗೆ ನೋವಾಗ್ಬಿಟ್ಟಿದೆ, ಈ ಥರ ಅನ್ನೋದು ತಪ್ಪು ಅಂತ. ಅಂದರೆ ತನಿಖೆ ಎದುರಿಸಬೇಕಾದಂತಹ ಒಬ್ಬ ಜನಪ್ರತಿನಿಧಿಯಾಗಲಿ ಇನ್ನೊಬ್ರು ಯಾರೇ ಆಗಲಿ, ಅವರು ಆ ಸಂಸ್ಥೆಯ ಮುಖ್ಯಸ್ಥನ ಬಗ್ಗೆ ಒಂದು ಕಾನೂನಾತ್ಮಕವಾಗಿ ಅವ್ರು ತಪ್ಪು ಮಾಡಿದರೆ ಕಾನೂನು ಸಂಸ್ಥೆಗಳಿಗೆ ಹೋಗಿ ಕೊಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು, ಏನಾರು ಮಾಡ್ಬೋದು. ಅದು ಕಾನೂನಿನ ಅವಶ್ಯಕತೆ ಇದು ಅವಕಾಶ ಇದೆ. ಈಗ ಸಿದ್ದರಾಮಯ್ಯನವರಿಗೆ ಜಡ್ಜ್ಮೆಂಟ್ ಬಂದಿದೆ ಅಂದ್ಬಿಟ್ಟು ಆ ಮುಖ್ಯಸ್ಥರ ವಿರುದ್ಧವಾಗಿ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಅವ್ರು ಹಾಗೆ ಹೀಗೆ ಅಂತಂದರೆ ಅದು ಒಪ್ತಕ್ಕಂಥ ಮಾತಾ? ಅಲ್ಲ, ಒಪ್ತಕ್ಕಂಥ ಮಾತು ಆಗಲ್ಲ. ಹಾಗೆ ಇದನ್ನು ಸಹ ಒಪ್ತಕ್ಕಂಥ ಮಾತಾಗಲ್ಲ. ಅವರು ಒಂದು ಸಹೋದ್ಯೋಗಿಗಳಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರ, ಅವರ ಶಕ್ತಿಯನ್ನು ಕುಂಚುವಂಥ ಶಕ್ತಿ, ಆತ್ಮಸ್ಥೈರ್ಯವನ್ನು ಕುಂಚುವಂಥ ಕೆಲಸ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವರು IG ಅವರು ಒಂದು ಪತ್ರವನ್ನು ಬರೆದಿದ್ರು. ಅದಾದ್ಮೇಲೆ ಒಂದು ಬರ್ನಾಡ್ ಶಾ ಒಂದು ಇದು ಕೋಟ್ ಮಾಡಿದ್ರು. ಒಂದಿಗೆ ಜಗಳ ಆಡಬೇಡಿ, ಅದು ಗೊಚ್ಚೆ ಆರುತ್ತೆ, ಅದಕ್ಕೆ ಅವ ಖುಷಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ಬರೆದಿದ್ರು. ಅದನ್ನ ಕೋರ್ಟನ್ನು ಮೆನ್ಷನ್ ಮಾಡಿದ್ರು. ಅದಕ್ಕೆ ಇವತ್ತು ಇವರ ಒಂದು ಪಕ್ಷಗಳು, ಅಂಗಪಕ್ಷಗಳು ಇವತ್ತೇನು NDAದಲ್ಲಿ ಅಂತ ಇವರೆಲ್ಲರೂ ಮುಗಿಬಿದ್ದು ಬಿಟ್ಟಿದ್ದಾರೆ. ಇವ್ರ ಮೇಲೆ ಮುಗಿಬಿದ್ದಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ, ಆ ಮಟ್ಟದಲ್ಲಿ ಮುಗಿಬಿದ್ದಿದ್ದಾರೆ, ಏನೋ ದೊಡ್ಡ ಇದಾಗ್ಬಿಟ್ಟಿದೆ ಅಂತ. ಎದುರಿಸ್ತಿರೋದು ಲೋಕಾಯುಕ್ತ ತನಿಖೆ. ನಾನು ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಇವತ್ತು ಹೃದಯವಂತ ಅಂತ ಈ ಸರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದಂಥ ಮಂಜುನಾಥ್ರವರು ಸಹ ಆ ಥರ ಹೇಳ್ಬಾರ್ದಿತ್ತು ಅಂತ ಖಂಡನೆ ಮಾಡಿದ್ದಾರೆ. ಇನ್ನು ಸುಮಾರು MLAಗಳು, ಮಾಜಿ MLAಗಳು ಖಂಡನೆ ಮಾಡಿದ್ದಾರೆ. JDSನ ಮಾಜಿ MLAಗಳು. ಮಂಜುನಾಥ್ರವರು ಬಿಡಿ, ಪಾಪ ಅವರು BJP MP ಆಗಿದ್ದಾರೆ, ಅವರು ಸಹ ಖಂಡನೆ ಮಾಡಿದ್ದಾರೆ. ಇದೇ ಒಂದು 3 ತಿಂಗಳ ಹಿಂದೆ ಹೋಗೋಣ, ಇದೇ ಇವರ ಮಗ, ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಹಾಸನ್ ಪ್ರೆಸ್ ಮೀಟ್ನಲ್ಲಿ ಒಂದು ಹೇಳ್ಕೊತ ಬಂದಿದ್ರಲ್ಲ, ಆ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಮಾಡಿದ್ದಿದೆಯಲ್ಲ, ಇದೇ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ಅಥವಾ ಕಾಂಟ್ರಾಕ್ಟರ್ಗಳ ಮನೆಯ ಹೆಣ್ಣುಮಕ್ಕಳ ಮೇಲೆ ಮಾಡಿದಂಥ ಲೈಂಗಿಕ ದೌರ್ಜನ್ಯಗಳು, ಆ ವಿಡಿಯೋಗಳು, ಆ ಹಾಸನ ಸುತ್ತಮುತ್ತ ಇಡೀ ಕರ್ನಾಟಕ ಸುತ್ತಮುತ್ತ ಓಡಾಡಿದ್ದು ಯಾರು ಜನ ಮಾಡ್ತಿದಾರ? ಇಷ್ಟೆಲ್ಲ ಆದಾಗ ಇವತ್ತೇನು ಈ ಆ ಮಂಜುನಾಥ್ರವರು ಅವತ್ತು ಗ್ರಾಮಾಂತರ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿ ಓಡಾಡ್ತಿದ್ರಲ್ಲ, ತುಟಿ ಬಿಚ್ಚಿದ್ರ, ಒಂದು ಮಾಧ್ಯಮಕ್ಕೆ ಸಿಕ್ಕಿದ್ರ, ಇದ್ರ ಬಗ್ಗೆ ಒಂದು ಮಾತಾಡಿದ್ರ? ಹಿಂಗಾಗಿದೆ. ಇವತ್ತು ಅದೇ ಗೌರ್ಮೆಂಟ್ ಅಧಿಕಾರಿ ಚಂದ್ರಶೇಖರ್ ಅವರು ಒಂದು ಕಮೆಂಟ್ ಮಾಡಿದ್ಕೆ ಇಷ್ಟೆಲ್ಲ ಹಾರಾಡುವಂಥ ಇವರು ಅವತ್ತು ಹಾಸನದ ಸುತ್ತಮುತ್ತಲಿನ ತಾಲೂಕುಗಳ ಇದು ಒಂದು ಸರ್ಕಾರಿ ಅಧಿಕಾರಿಗಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ನಲ್ಲ, ವಿಡಿಯೋಗಳು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದು ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಯ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಇದು ಮಾತಾಡಿದ್ರ? ಇಲ್ಲ. ಇವತ್ತೇನು ತಾಲೂಕು ಮಟ್ಟದಲ್ಲಿ ಇವತ್ತೇನು ಪ್ರತಿಭಟನೆ ಮಾಡ್ತಿದ್ರಲ್ಲ, ಇವ್ರು ಯಾರು ಮಾತಾಡಿದ್ರ? ಇಲ್ಲ. ಸಾವಿರಾರು ಜನ ಹೆಣ್ಮಕ್ಳು ಬಗ್ಗೆ ಲೈಂಗಿಕ ದೌರ್ಜನ್ಯ ಆಗಿದೆಯಲ್ಲ, ಅವ್ರ ಮೇಲೆ ಯಾರು ಮಾತಾಡಿದ್ರ ಅಂದರೆ ಇಲ್ಲ. ನಮಗೂ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರು ಈ ಜಾರಿಕೊಳ್ಳುವ ಸ್ವಾಮಿಗಳು. ನಮಗೂ ಕುಟುಂಬಕ್ಕೂ ಸಂಬಂಧವೇ ಇಲ್ಲ ಅವ್ರ ಕುಟುಂಬಕ್ಕೆ ಅಂತ ಅದೇ ಹಾಸನ ಪ್ರೆಸ್ ಮೀಟಲ್ಲಿ ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಜೋರಾದ ಘೋಷಣೆ. ಈ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಇದೆಯಲ್ಲ, ಇದು ಇವರಿಗೆ ಬಹಳ ದೊಡ್ಡ ಮುಳ್ಳಾಗಿದೆ. ಇದು ನಂಬರ್ ಒನ್. ಇದು ಎರಡನೇ ವಿಚಾರಕ್ಕೆ ಬರೋದಾದರೆ, ಇವತ್ತೇನು ಮೊನ್ನೆ ಒಂದು ಹೇಳ್ಬಿಟ್ಟು ವಿಜಯ್ ಟಾಟಾ ಮತ್ತೊಂದು ಮಗನೊಂದು ಅಂತ ಹೇಳಿದ್ರಲ್ಲ, ಈ ವಿಜಯ್ ಟಾಟಾ ಆಲ್ರೆಡಿ JDSನ ಉಪಾಧ್ಯಕ್ಷರಾಗಿದ್ದರು, ಮಂಡ್ಯ ಚುನಾವಣೆ ಉಸ್ತುವಾರಿ ವಹಿಸಿದ್ರು. ಇದೇ ಇವರ ತಂದೆ ದೇವೇಗೌಡರು ವರಿಷ್ಠರು ಅವರನ್ನ ಪಕ್ಷದ ಕಚೇರಿಯಲ್ಲಿ ಒಂದು ಕಡೆ ಸಮಾರಂಭ ಮಾಡಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವರನ್ನ ಈ ಚಂದ್ರಶೇಖರ್ ಅವರ ಜೊತೆಯಲ್ಲಿ ಲೋಕಾಯುಕ್ತದ ಮುಖ್ಯಸ್ಥರು, SID ಮುಖ್ಯಸ್ಥರ ಜೊತೆಯಲ್ಲಿ ತಾಳೆ ಮಾಡಿ ಅದ್ಯಾವುದೋ ಒಂದು ಮಾಧ್ಯಮಕ್ಕೆ ಇದು ಮಾಡಿದ್ದಾರೆ ಅಂತಂದ್ರು. ಇವತ್ತು ಪಾಪ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಏನು ಇವರು ಬಣ್ಣ ಬಯಲಾಗಿದೆ. ಇವರ ಡಬಲ್ ಸ್ಟ್ಯಾಂಡರ್ಡ್ ಯಾವ ಥರ ಇದೆ ಅಂದರೆ, ಇವ್ರು ಯಾರ್ಯಾರ ಬಗ್ಗೆ ಮಾತಾಡ್ತಾರೆ ಅವ್ರ ಜೊತೆ ಇವ್ರಿಗೆ ಆಲ್ರೆಡಿ ಲಿಂಕ್ ಇರುತ್ತೆ. ಏನಾರು ಒಂದು ವ್ಯವಹಾರಗಳಾಗಿರುತ್ತೆ, ಏನಾರು ಒಂದು ಆಗಿದ್ದಾಗ ಅವ್ರ ಜೊತೆ ಸರಿ ಬರೆದಿದ್ದಾಗ ಅಥವಾ ಇವ್ರು ಕೆಡಿಸ್ಕೊಂಡಾಗ
ಅವ್ರ ಬಗ್ಗೆ ಆರೋಪ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವರು. ಅದು ಎಲ್ಲಿ ಕಾನೂನಾತ್ಮಕವಾಗಲ್ಲ, ಬಂದು ಬಹಿರಂಗವಾಗಿ ಕೂತ್ಕೊಂಡು ಹಿಂಗೆ ಅವ್ರ ಹಾಗೆ ಅಷ್ಟು ತಗೊಂಡಿದ್ರು ಇಷ್ಟು ತಗೊಂಡಿದ್ರು, ಯಾವುದು ಕಾನೂನು ಮುಖಾಂತರವಾಗಿ ಯಾವುದೂ ಹೋಗಲ್ಲ ಮುಂದಕ್ಕೆ. ಮತ್ತು ಇನ್ನೊಂದು, ಇವರು ಹಾಸನ ಕ್ಷೇತ್ರದಲ್ಲಿ ಪ್ರಕಾಶ್ ಅನ್ನೋರು MLAಗಳಿದ್ರು. ಆದರೆ ಅವ್ರು ಗೆದ್ದಾಗಲೆಲ್ಲ ಪಾಪ ನಾಮಕಾವಸ್ಥೆ MLA ಮಾಡ್ಕೊಂಡ್ಬಿಟ್ಟಿದ್ರು. ಇವ್ರ ಕುಟುಂಬದ್ದೇ ರಾಜ್ಯಭಾರ ಅಲ್ಲಿ. ಇವ್ರ ಕುಟುಂಬದ ಬಿಟ್ಟರೆ ಅವ್ರು ಸುಮ್ಮನೆ ನಾಮಕಾವಸ್ಥೆ MLA ಅನ್ನೋ ಥರ. ಇವ್ರು ಸನ್ಮಾನ್ಯ ಅವ್ರ ಅಣ್ಣನವ್ರು ರೇವಣ್ಣನವ್ರೇ ರಾಜ್ಯಭಾರವೇ ಹೊರತು ಇವ್ರದ್ದೇ ರಾಜ ಸುಮ್ಮನೆ ಅನ್ನೋ ಥರ. ಪಾಪ ಅವರು ಅಸ್ತಂಗ ದೈವಾನಿಂದ್ರ ಆದರೂ ತೀರೋದ್ರು. ಅದಾದಮೇಲೆ ಅವರ ಮಗ ಸ್ವರೂಪನು ನಮಗಿಂತ ಒಂದು ಸ್ವಲ್ಪ ದೊಡ್ಡ ಏಜ್ ಯುವಕರಿದ್ದಾರೆ, ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅವರಿಗೆ ಕಣ್ಣೀರು ಹಾಕ್ಸೋದನ್ನು ತಪ್ಪೋಗಿದೆ. ಆ ಮಟ್ಟಕ್ಕೆ ಇವತ್ತು ಇವರ ಮನೆ ಏನು ಹೆಣ್ಣು ಮಕ್ಕಳಿದ್ದಾರೆ, ಭವಾನಿ ಮೇಡಮ್ ಏನಿದ್ದಾರೆ, ಆ ಮಟ್ಟಕ್ಕೆ ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಕೂತಿದ್ರು. ಇವತ್ತು ಇಂಥವರು ಈ ಥರ ರಾಜಕಾರಣ ಮಾಡಿಕೊಂಡು ಈ ಮಟ್ಟದ ಒಂದು ₹1,00,00,000 ಕಾರು, ಟೊಯೋಟಾ ವೆಲ್ಫೈರ್ ಕಾರು ಟಚ್ ಆಗಿದ್ದಕ್ಕೆ ಹೋಗ್ರೋ ಅಂತಂದು ಯಾರನ್ನ ಕೆಟ್ಟದಾಗಿ ಬೈದು ಕೊಡಿಸಿದ್ರು, ಕಾರ್ ಹತ್ತಿಸ್ಬಿಡ್ತೀನಿ ಅಂತ ದೌರ್ಜನ್ಯ ಮಾಡಿದರು. ಯಾರ ರೈತರ ಮೇಲೆ ದೌರ್ಜನ್ಯ ಮಾಡಿದರು ಅನ್ನೋದು ಗೊತ್ತಿದೆ, ಯಾರ ಮನೆಯವರು ಎಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಇವತ್ತು ಇಂಥವರೆಲ್ಲ ಸೇರಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಪತ್ನಿ ಮೇಲೆ ಆರೋಪ ಮಾಡ್ತಾರೆ. ಅವರು ಪಾಪ 40 ವರ್ಷದಿಂದ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡಿದವರಲ್ಲ. ಇವತ್ತು ಕೇಸ್ ಏನಂತ ಗೊತ್ತಿದೆ. ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳ್ತಾರೆ, ರೇವಣ್ಣವ್ರ ಪತ್ನಿ ಭವಾನಿಯವ್ರನ್ನ ಜೈಲಿಗೆ ಹಾಕ್ಸಿದ್ದು ಅಲ್ಲ, ಅವ್ರಿಗೆ ಬೇಲ್ ಸಿಗ್ದಂಗೆ ಮಾಡಿದ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ. ಭವಾನಿಯವ್ರನ್ನೂ ಸಿದ್ದರಾಮಯ್ಯನವ್ರ ಪತ್ನಿಯವ್ರನ್ನೂ ಕಂಪೇರ್ ಮಾಡಕ್ಕೆ ನೋಡ್ತಾರೆ ಇವರು. ಈ ಮಟ್ಟದ ಕ್ಷುಲ್ಲಕ ರಾಜಕಾರಣ ಇವ್ರದ್ದು. ಇನ್ನೂ ವಿಚಾರಕ್ಕೆ ಬರೋದಾದರೆ ಇನ್ನೂ ಸ್ವಲ್ಪ ಇದು ಮಾಡಿದ್ದೀನಿ ಸ್ನೇಹಿತರೆ. ಇದೇ ರೇವಣ್ಣನವರು ಬೇಲ್ ಮೇದು ಜೈಲಿಗೆ ಹೋದಾಗ, ಈ ಲೈಂಗಿಕ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ, ಆಚೆ ಬಂದಾಗ ಈ ಅರಸೀಕೆರೆ ಸುತ್ತಮುತ್ತ ಪಟಾಕಿ ಹೊಡಿತಾರೆ. ಏನೋ ರೈತರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು ಅನ್ನೋ ಮಟ್ಟಕ್ಕೆ ಪಟಾಕಿ ಹೊಡಿತಾರೆ ಅಂತಂದರೆ ಇವರ ಮನಸ್ಥಿತಿಗಳು ಹೇಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಹೇಗಿದೆ ಇವ್ರದ್ದು, ಈಗೊಂದು ರಾಜಕಾರಣ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಇವ್ರ ರಾಜಕಾರಣಗಳನ್ನ ಪಟಾಕಿ ಹೊಡೆದವ್ರು ಏನೋ ದೊಡ್ಡ ಇದಕ್ಕೆ ಹೋಗಿದ್ದಾರೆ ಅನ್ನೋ ಥರಕ್ಕೆ ಇವತ್ತು ಮಾತೇ ಇಲ್ಲ. ಅವತ್ತು ಆ ಮಟ್ಟದ ಲೈಂಗಿಕ ದೌರ್ಜನ್ಯ ಮಾಡಿದಾಗ ಒಬ್ಬರು ತುಟಿ ಬಿಚ್ಚುತ್ತಿರಲಿಲ್ಲ ಏನಾಗಿದೆ ಅಂತ. ಇವತ್ತು ಏನು ಇವರಿಗೆ ಗಂದ ತಕ್ಷಣ ಒಂದು ಹೋಲಿಸಿ ಕೋಟ್ ಮಾಡಿದ ತಕ್ಷಣ ಇವರಿಗೆ ಎಲ್ಲರಿಗೂ ನವರಂಧ್ರಗಳಲ್ಲಿ ಸಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಅವತ್ತು ಅದೇ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಅವತ್ತು ಲೈಂಗಿಕ ದೌರ್ಜನ್ಯ ನಡೆದ್ರೆ, ಇಂಥ ಸಾಮಾನ್ಯ ಹೆಣ್ಣುಮಕ್ಳ ಮೇಲೆ ನಡೆದ್ರೆ ಇವರು ಯಾರೂ ತುಟಿ ಬಿಚ್ಚಿರಲಿಲ್ಲ. ಇವರು ನನ್ನ ಮಗ, ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ಕೊಂಡವರು, ನಮಗೂ ಆ ಕುಟುಂಬಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಇದು ಇವರ ಒಂದು ದ್ವಂದ್ವ ನೀತಿಯ ರಾಜಕಾರಣ. ಇದನ್ನು ಜನಗಳು ಅರ್ಥ ಮಾಡ್ಕೋಬೇಕಾಗಿದೆ, ಯಾವ ಥರದ ರಾಜಕಾರಣ ಇವರು ಮಾಡ್ತಾರೆ ಅನ್ನೋದ್ರ ಮೇಲೆ. ಇವತ್ತು ಇನ್ನೊಂದು ಶುರು ಹಚ್ಕೊಂಡಿದ್ದಾರೆ, ಸೈಟ್ ವಾಪಸ್ ಕೊಟ್ಟರು. ಅದವ್ರ ಕಾನೂನಿದೆ, ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಿದೆ. ನೀವು ನಿಮ್ಮ ಕೆಲಸವನ್ನು ಮಾಡಿ. ಪಾಪ ನಿಮಗೆ ಮೋದಿಯವರು ನಂಬಿ ಒಂದೊಳ್ಳೆ ಖಾತೆ ಕೊಟ್ಟಿದ್ದಾರೆ. ಆದರೆ ಯಾಕೋ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದೆ, ಇಲ್ಲ ರಾಜ್ಯ ಸಚಿವರಿಗಿಂತ ಕಡೆ ಆಗಿಬಿಟ್ಟಿದೆ ಅದು ಅಂತ ಕಾಣ್ತಾ ಇದೆ. ಹಾಗಾಗಿ ಇನ್ನೂ ನೋಡೋಣ, ಇನ್ನೂ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಲೋಕಾಯುಕ್ತರು. ಇನ್ನೂ ಅಲ್ಲಿಯ ಮಟ್ಟಕ್ಕೆ ಇನ್ನು ಯಾವ ಮಟ್ಟದಲ್ಲಿ ಇದರ ರಾಜಕಾರಣ ಒಂದು ಕುಲ್ಗೆಟ್ಟು ಹೋಗ್ತದೆ, ಯಾವ ಮಟ್ಟದಲ್ಲಿ ಸೇಡಿನ ರಾಜಕಾರಣ ಹೋಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇದಂತೂ ಸರಿ, ಈ ಕುಮಾರಸ್ವಾಮಿಯವರು ಈ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಬಿಡಲಿಲ್ಲ ಅಂತಂದರೆ ಇದು ಈ ರಾಜಕೀಯ ಕ್ಷೇತ್ರಕ್ಕಾಗಲಿ ಇನ್ನೊಬ್ಬರು ಮುಂದೆ ಬರ್ತಕ್ಕಂಥ ಯುವಕರಿಗೆ ಯಾವುದೇ ಕಾರಣಕ್ಕೂ ಯಾವ ಥರದೊಂದು ಮಾರ್ಗದರ್ಶನ ಗೋಲ್ ಸೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಇದೊಂದು ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ನಮಸ್ಕಾರ ಸ್ನೇಹಿತರೆ.